ಭಾಗವತ ಸಾರೋದ್ಧಾರ 67ನೇ ಶ್ಲೋಕ. ವಿತ್ತೇಷು ನಿತ್ಯಾಭಿನಿವಿಷ್ಟಚೇತಾಃ ವಿದ್ವಾಂಶ್ಚ ದೋಷಂ ಪರವಿತ್ತಹರ್ತುಃ ಪ್ರೇತ್ಯೇಹ ಚಾತಾಪ್ಯಜಿತೇಂದ್ರಿಯಃ ತತ್ ಅಶಾಂತಕಾಮೋ ಹರತೆ ಕುಟುಂಬೀ ಪ್ರೇತ್ಯ ಇಹ ಚ ಅತಪ್ಯ ಅಥಾಪಿ ಅಜಿತೇಂದ್ರಿಯಃ ಪ್ರೇತ್ಯ ಇಹ ಚ ಅಥಾಪಿ ಅಜಿತೇಂದ್ರಿಯಃ ತತ್ ಅಶಾಂತಕಾಮಃ ಅಂತ ಬಿಡಿಸ್ಕೊಳ್ಬೇಕಾಗಿತ್ತು. ವಿತ್ತೇಷು ನಿತ್ಯಾಭಿನಿವಿಷ್ಟಚೇತಾಃ ಒಂದೇ ಶಬ್ದದ ನಿತ್ಯಾಭಿನಿವಿಷ್ಟಚೇತಾಃ ವಿದ್ವಾನ್ ಚ ವಿದ್ವಾಂಶ್ಚ ಅಂತ ಬಿಡಿಸ್ಕೊಂಡಾಗ ವಿದ್ವಾನ್ ಚ ನಕಾರವು ಅನುಸ್ವಾರವಾಗಿ ಬದಲಾವಣೆ ಆಗ್ತಾ ಇದೆ. ಸಕಾರ ಆಗಮವಾಗಿ ಬಂದು ಮೇಲ್ಷ್ಟುತ್ವ ಸಂಧಿಯಾಗಿ ವಿದ್ವಾಂಶ್ಚ ಅಂತ ರೂಪ ಆಗ್ತದೆ. ವಿದ್ವಾನ್ ಚ ಬಿಡಿಸಿದಾಗ ದೋಷಂ ಪರವಿತ್ತ ಹರ್ತು ಪ್ರೇತ್ಯ ಇಹ ಚ ಪ್ರೇತ್ಯ ಇಹ ಚ ಅಥಾಪಿ ಅಜಿತೇಂದ್ರಿಯಃ ತದು ಅಶಾಂತಕಾಮಃ ಹರತೆ ಕುಟುಂಬಿ. ಪರವಿತ್ತ ಹರ್ತು ಪರವಿತ್ತ ಹರ್ತೃ ಅಂದ್ರೆ ಪರ ಅಂದ್ರೆ ಬೇರೆಯವರು, ಬೇರೆಯವರ ಸಂಪತ್ತನ್ನೇ ಅಪಹಾರ ಮಾಡಬೇಕು ಅಂತಕ್ಕಂಥ ಭಾವನೆ. ಪರವಿತ್ತ ಹರ್ತು ಮತ್ತೊಬ್ಬರ ಸಂಪತ್ತನ್ನ ಅಪಹಾರ ಮಾಡಬೇಕು ಎಂಬತಕ್ಕಂಥ ಭಾವನೆ. ಪ್ರೇತ್ಯ ಇಹ ಚ ಇಹದಲ್ಲಿರ್ಬೋದು ಪರದಲ್ಲಿ ಇರಬಹುದು. ಅವನಿಗೆ ಎಂದೆಂದಿಗೂ ಕೂಡ ಅನರ್ಥ ತಪ್ಪಿದ್ದಲ್ಲ, ಅನರ್ಥ ಎಂಬುದು ಇದ್ದೇ ಇರುತ್ತೆ. ವಿತ್ತೇಷು ನಿತ್ಯಾಭಿನಿವಿಷ್ಟ ಚೇತಾಃ ವಿತ್ತ ವಿತ್ತ ಅಂತ ಹೇಳಿದ್ರೆ ಸಂಪತ್ತು, ಅದು ಯಾವುದೇ ರೀತಿಯಾದ ಸಂಪತ್ತು ಇರಬಹುದು. ಎಲ್ಲಾ ಸಂಪತ್ತುಗಳಲ್ಲಿ ಅಭಿನಿವಿಷ್ಟ ಚೇತಾಃ ಅಭಿನಿವಿಷ್ಟಂ ಚೇತಃ ಯಸ್ಯ ಸಹ ಅಭಿನಿವಿಷ್ಟ ಚೇತಾಃ ಚೇತಃ ಶಬ್ದ ನಪುಂಸಕಲಿಂಗ, ಚೇತಃ ಚೇತಸಿ ಚೇತಾಂಸಿ ಅಂತ. ಸಮಾಸ ಆದ್ಮೇಲೆ ಪುಲ್ಲಿಂಗಕ್ಕೆ ಬರುತ್ತೆ. ಅಭಿನಿವಿಷ್ಟಂ ಚೇತಃ ಯಸ್ಯ ಸಹ ಅಭಿನಿವಿಷ್ಟ ಚೇತಾಃ ನಿರಂತರವಾಗಿ ಆ ಅಭಿನಿವಿಷ್ಟ ಚೇತ ಎಲ್ಲಿ ವಿತ್ತೇಶು ಪರ ಮತ್ತೊಬ್ಬರ ಸಂಪತ್ತುಗಳಲ್ಲೇ ಪ್ರೀತಿ, ಅದನ್ನ ನಾನು ಯಾವ ತರ ಅಪಹಾರ ಮಾಡಲಿ, ಅವನಷ್ಟು ನಾನು ಯಾವಾಗ ಸಂಪಾದನೆ ಮಾಡಲಿ, ಇದೇ ಭಾವನೆಯನ್ನು ಹೊಂದಿರ್ತಾರೆ. ಅದೆಲ್ಲವೂ ಕೂಡ ದೋಷಂ ವಿದ್ವಾಂಶ್ಚ ದೋಷವನ್ನ ತಿಳ್ಕೊಂಡಿದ್ದಾನೆ ಅಲ್ವಾ. ಸಂಪತ್ತಿನಲ್ಲೇ ನಾನು ಮನಸ್ಸನ್ನ ಕೇಂದ್ರೀಕರಿಸುವಂಥದ್ದು ತಪ್ಪು. ನನ್ನ ಮನಸ್ಸು ಭಗವಂತನಲ್ಲೇ ಕೇಂದ್ರೀಕೃತವಾಗಬೇಕು ಹೊರತು ಸಂಪತ್ತಿನಲ್ಲಿ ಕೇಂದ್ರೀಕೃತವಾಗುವಂಥದ್ದು ತಪ್ಪು ಅನ್ನೋದು ಗೊತ್ತಿರುತ್ತೆ. ಪರವಿತ್ತ ಹರ್ತು ಮತ್ತೊಬ್ಬರ ಸಂಪತ್ತನ್ನು ಅಪಹಾರ ಮಾಡಬೇಕು ಅನ್ನೋ ತಪ್ಪು ಹೊತ್ತು ಅಂತಹ ವ್ಯಕ್ತಿ ಪ್ರೇತ್ಯ ಇಹಚ ಅಥಾಪಿ ಅಜಿತೇಂದ್ರಿಯ. ಪ್ರೇತ್ಯ ಅಂದ್ರೆ ಅರ್ಥ ಏನು? ಈ ದೇಹವನ್ನ ಬಿಟ್ಟ ನಂತರದಲ್ಲಿ, ಮರಣಾನಂತರ ಅಂತ ಅರ್ಥ. ಪ್ರೇತ್ಯ ಶಬ್ದಕ್ಕೆ ಅರ್ಥ ಮರಣಾನಂತರದಲ್ಲಿ, ಇಹ ಈ ಲೋಕದಲ್ಲಿ ಇದ್ದಷ್ಟು ದಿವಸ. ಅಥಾಪಿ ಅಜಿತೇಂದ್ರಿಯ ಹಾಗಿದ್ದರೂ ಕೂಡ ಅವನೇನಾಗಿರ್ತಾನೆ? ಅಜಿತೇಂದ್ರಿಯ. ಜಿತಾನಿ ಇಂದ್ರಿಯಾಣಿ ಯಸ್ಯ ಸಹ ಜಿತೇಂದ್ರಿಯ ನ ಜಿತೇಂದ್ರಿಯ ಅಜಿತೇಂದ್ರಿಯ. ಇಂದ್ರಿಯಗಳ ನಿಯಂತ್ರಣ ಇರೋದಿಲ್ಲ. ಅಶಾಂತಕ ತತ್ ಅಶಾಂತಕಾಮ ತತ್ ತಸ್ಮಾತ್ ಅಶಾಂತಕ. ತತ್ ಅಂದ್ರೆ ತಸ್ಮಾತ್ ಅಂತ ಅರ್ಥ ಇಲ್ಲಿ. ಅವನು ಇಂದ್ರಿಯ ನಿಗ್ರಹ ಇಲ್ಲ. ಇಂದ್ರಿಯ ನಿಯಂತ್ರಣ ಇದ್ದವನಿಗೆ ಮಾತ್ರ ಕಾಮಗಳು ಶಾಂತವಾಗಿರುತ್ತೆ. ಕಾಮ ಅಂದ್ರೆ ಬಯಕೆ, ಕೆಟ್ಟ ಬಯಕೆಗಳಲ್ಲೂ ಕೂಡ ಶಾಂತವಾಗಿರುತ್ತೆ. ಅವನು ಅಜಿತೇಂದ್ರಿಯ, ಇಂದ್ರಿಯಗಳ ನಿಯಂತ್ರಣವಿಲ್ಲ, ಇಂದ್ರಿಯ ನಿಯಂತ್ರಣವಿಲ್ಲ. ತತ್ ಆದ್ದರಿಂದ ಶಾಂತ ಕಾಮ, ಅವನ ಕೆಟ್ಟ ಬಯಕೆಗಳು ಯಾವುದೂ ಕೂಡ ಏನಾಗಿಲ್ಲ, ಕಡಿಮೆ ಆಗೇ ಇಲ್ಲ. ನಿರಂತರವಾಗಿ ಕೆಟ್ಟ ಬಯಕೆಗಳು ಹಾಗೇ ಇದ್ದೇ ಇದೆ. ಅವನು ಪರ ಕುಟುಂಬಿ ಹರತೆ, ಅವನು ಕುಟುಂಬಿ ಹರತೆ ಅನ್ನೇ ಕುಟುಂಬಿ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಸ್ವಕುಟುಂಬ ಕುಟುಂಬ ಅಸ್ಯ ಅಸ್ತಿ ಇತಿ ಕುಟುಂಬಿ. ಅಂದ್ರೆ ಹೀಗೆ ತನ್ನ ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಅದೇ ಕುಟುಂಬದ ಒಂದು ಬಾಂಧವ್ಯವನ್ನೇ ಹೊಂದವನಾಗಿ ಹರತೆ. ಹರತೆ ಅಂದ್ರೆ ಋಣ್ಯಹರಣೆ, ಅಪಹಾರ ಮಾಡ್ತಾನೆ. ಏನ್ ಅಪಹಾರ ಮಾಡ್ತಾನೆ? ತನ್ನ ಕಾಲವನ್ನ ತಾನೇ ಅಪಹಾರವನ್ನ ಮಾಡ್ಕೊಂಡು ಬರ್ತಾನೆ. ದೇವರು ತನಗೆ ಕೊಟ್ಟಿರ್ತಕ್ಕಂತಹ ಕಾಲವನ್ನ ಅಪಹಾರ ಮಾಡ್ಕೊಳ್ತಾನೆ. ಅಥವಾ ಪರವಿತ್ತ ಹರತು ಹರತೆ, ಪರವಿತ್ತ ಹರ್ತನು ಸ್ವಭಾವವೇ ಮತ್ತೊಬ್ಬರ ಸಂಪತ್ತನ್ನ ಅಪಹಾರ ಮಾಡುವಂಥದ್ದು. ಹಾಗೆ ಮತ್ತೊಬ್ಬರ ಸಂಪತ್ತನ್ನ ಅಪಹಾರ ಮಾಡ್ತಾನೆ. ನಿಜವಾಗಿ ಅಪಹಾರ ಮಾಡುವುದು ಮತ್ತೊಬ್ಬರ ಸಂಪತ್ತು ಮಾತ್ರವಲ್ಲ, ತನ್ನದೇ ಆಗಿರತಕ್ಕಂಥ ಮೌಲ್ಯಯುತವಾಗಿರತಕ್ಕಂಥ ಸಾಧನ ಶರೀರ, ಅದನ್ನೇ ಅವನು ಕಳ್ಕೊಳ್ತಾ ಇದ್ದಾನೆ, ಅದನ್ನೇ ಅವನು ಅಪಹಾರ ಮಾಡ್ಕೊಳ್ತಿದ್ದಾನೆ. ಅಪಹಾರ ಮಾಡೋದು ಅಂದ್ರೇನು?
ಇದ್ದದ್ದನ್ನ ಬಳಸ್ಲಿಕ್ಕೆ ಆಗೋದಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಹತ್ರ ಏನೋ ಒಂದಿತ್ತು, ಅದನ್ನೊಬ್ಬ ಕದ್ದ ಅಂದ್ರೆ ಕದ್ದ ಮೇಲೆ ಮತ್ತೆ ನಾವು ಅದನ್ನ ಬಳಸಕ್ಕಾಗಲ್ಲ. ಹಾಗೆ ತನ್ನ ಸಮಯವನ್ನ, ತನಗೆ ದೇವರು ಕೊಟ್ಟಂತ ಅವಕಾಶವನ್ನ ತಾನು ಕಳ್ಕೊಂಡ ಅಂದ್ರೆ ಅದು ಅಪಹಾರ. ಯಾಕಂದ್ರೆ ಅವನು ಬಳಸ್ಲಿಕ್ಕೆ ಆಗ್ತಾ ಇಲ್ಲ. ಕಳೆದು ಹೋದ ಸಮಯವನ್ನಾಗ್ಲಿ, ಅವಕಾಶಗಳನ್ನಾಗ್ಲಿ ಯಾವುದನ್ನು ಕೂಡ ಮತ್ತೆ ಬಳಸ್ಕೊಳ್ಲಿಕ್ಕೆ ಅವನಿಗೆ ಆಗೋದಿಲ್ಲ. ಹಾಗಾಗಿ ಹೀಗೆ ಯಾರು ಕುಟುಂಬ ಪೋಷಾಯಚ ಎನ್ನಿಜಾಯು, ಕುಟುಂಬ ಪೋಷಣೆಯಲ್ಲೇ ತನ್ನ ಆಯುಷ್ಯವನ್ನ ಕಳೆದು ಬಿಡುತ್ತಾನೋ ಅವನು ಈ ರೀತಿಯಲ್ಲಿ ಇರ್ತಾನೆ ಅನ್ನೋದು ಇದರ ಅಭಿಪ್ರಾಯ. ವ್ಯಾಖ್ಯಾನ ಓದ್ಬಿಡ್ತೀನಿ, ಮತ್ತೆ ವಾಪಸ್ ಬರೋಣ. ಏವಂ ಪ್ರತಿಪಾದಿತೇಷು ಅನೇಕೇಷು ವಿಷಯೇಷು ಸ್ವಯಮೇವ ಮಹಾಬಂಧಕಂ ಗೆ ಆ, ಅನೇಕ ವಿಚಾರಗಳನ್ನು ವೈರಾಗ್ಯ ಪ್ರಕರಣ ನಿರೂಪಣೆಯನ್ನು ಮಾಡಿದೆ. ಆ ಎಲ್ಲಾ ವಿಚಾರಗಳಲ್ಲಿ ಮುಖ್ಯವಾದ ಪ್ರತಿಬಂಧಕ ಎರಡು. ವಿತ್ತಂ ಏಕಂ, ಕಾಮ ಹಾಕೊಳ್ಳಿ. ಒಂದು ಯಾವುದು? ಸ್ವಯಮೇವ ಮಹಾಬಂಧಕಂ, ಅಲ್ಲಿ ಒಂದು ಕಾಮ ಹಾಕ್ಬೇಕು. ವಿತ್ತಂ ಏಕಂ, ಮೊದಲನೇದು ಯಾವುದು? ಸಂಪತ್ತು. ದುಡ್ಡು, ಬಂಗಾರ, ಭೂಮಿ ಇದೆಲ್ಲ ಸಂಪತ್ತುಗಳು. ಕೀರ್ತಿ, ಪ್ರತಿಷ್ಠೆ, ಹಣ ಇದೆಲ್ಲ ಸಂಪತ್ತು. ದ್ವಿತೀಯಂಚ ವನಿತಾ ಇದೆ. ಎರಡನೇದು ಯಾವುದು? ಹೆಣ್ಣು. ಅಂದ್ರೆ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು. ಅದು ದೊಡ್ಡ ಪ್ರತಿಬಂಧಕ. ಗಂಡಿಗೆ ಹೆಣ್ಣಿನ ಆಕರ್ಷಣೆ, ಹೆಣ್ಣಿಗೆ ಗಂಡಿನ ಆಕರ್ಷಣೆ. ಮತ್ತು ಇವರೆಲ್ಲರಿಗೂ, ಹೆಣ್ಣು ಗಂಡುಗಳಿಗೆಲ್ಲ ತಮ್ಮ ಅನೇಕ ರೀತಿಯಾದ ಸಂಪತ್ತು, ಕೀರ್ತಿ, ಪ್ರತಿಷ್ಠೆ ಅವುಗಳ ಕಡೆ ಆಕರ್ಷಣೆ. ಅಂತೂ ಒಟ್ಟು ಜಗತ್ತಿನಲ್ಲಿ ಈ ವಿತ್ತ ಮತ್ತು ವನಿತಾ ಎಂಬುವಂಥದ್ದು ಸಾಧನೆಗೆ ಸಂಬಂಧಪಟ್ಟಾಗಿ ದೊಡ್ಡ ಪ್ರತಿಬಂಧಕ ಇದು. ತತ್ರ ಆದ್ಯಂ ತಾವತು ಏನಾಪಿ ಪರಿತ್ಯಕ್ತುಂ ನ ಶಕ್ಯತೆ. ಮೊದಲನೇದಿದೆಯಲ್ಲ, ಆ ಸಂಪತ್ತಿನ ವ್ಯಾಮೋಹ, ಅದನ್ನ ಬಿಡ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಸಂಪತ್ತಿನ ವ್ಯಾಮೋಹ ಎಲ್ಲರಿಗೂ ಇರುವಂಥದ್ದು. ಏನಾಪಿ ತ್ಯಕ್ತುಂ ನ ಶಕ್ಯತೆ, ಯಾರೂ ಕೂಡ ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಆ ಇತ್ಯಾಹ, ಈ ಅಭಿಪ್ರಾಯದಲ್ಲಿ ಹೇಳ್ತಿದ್ದಾರೆ. ವಿತ್ತೇಶು ನಿತ್ಯ ಅಭಿನಿವಿಷ್ಟ ಚೇತಃ, ಸಂಪತ್ತುಗಳಲ್ಲಿ ನಿತ್ಯ ಅಭಿನಿವಿಷ್ಟ ಚೇತ, ಯಾವಾಗಲೂ ಅದರಲ್ಲೇ ಮನಸ್ಸನ್ನ ಕೇಂದ್ರೀಕರಿಸಿದ್ದಾನೆ. ಅದೇ ನೋಡ್ಲಿಕ್ಕೆ ಬರೀ ವಿತ್ತ, ಕೇವಲ ದುಡ್ಡು ಅಂತಲ್ಲ, ವಿತ್ತೇಶು ಬಹುವಚನ. ಅಂದ್ರೆ ನಮ್ಮ ದುಡ್ಡು, ಭೂಮಿ, ಬಂಗಾರ, ಕೀರ್ತಿ, ಪ್ರತಿಷ್ಠೆ, ಸಮಾಜದಲ್ಲಿ ಸ್ಥಾನಮಾನಗಳು ಇದೆಲ್ಲವನ್ನು ವಿತ್ತ ಅಂತ, ಸಂಪತ್ತು ಅಂತ ಅವನು ಅನ್ಕೊಂಡು ಅದರಲ್ಲೇ ಆಸಕ್ತನಾಗಿರ್ತಾನೆ. ಏವಂ ದ್ರವ್ಯಾಭಾವೇಪಿ ನ ವಿರಜ್ಯತೆ. ಅಂದ್ರೆ ಅದರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ತನ್ನಲ್ಲಿ ಏನೂ ಇಲ್ಲ. ಉದಾಹರಣೆಗೆ ವೈರಾಗ್ಯ, ಅಭಾವ ವೈರಾಗ್ಯ ಅಂತಂದು ಹೇಳ್ತಾರೆ. ಏನೂ ಇಲ್ಲ, ಏನೂ ಇಲ್ಲ. ಈಗ ನನ್ನ ಮನೆಯಲ್ಲಿ ಏನೋ ಒಂದು ತಿನ್ಲಿಕ್ಕೆ ಬೇಕಾಗಿರತಕ್ಕಂಥ ವಸ್ತು, ಈಗ ಹಲಸಿನ ಹಣ್ಣು ತಿನ್ನಬೇಕು ಅನ್ಸುತ್ತೆ, ಹಲಸಿನ ಹಣ್ಣು ಇಲ್ಲ, ಹಲಸಿನ ಹಣ್ಣೇ ಬೇಡ ಅಂತ ಅನ್ನಿಸ್ತಾ ಇದೆ ಅಂತ ವಿರಕ್ತಿ. ವಸ್ತು ಇಲ್ಲ, ಹಾಗಾಗಿ ಬೇಡ ಅಂತ ಅಭಾವ ವೈರಾಗ್ಯ. ಇದೊಂಥರ ಆಯ್ತು. ಇನ್ನೊಂದು, ಇಲ್ಲದೆ ಹೋದ್ರೂ ಕೂಡ ಅದ್ರ ಬಗ್ಗೆ ವಿರಕ್ತಿ ಹುಟ್ಟೋದಿಲ್ಲ, ಮತ್ತು ಬೇಕು ಬೇಕು ಅಂತ ಬಯಕೆ ಇರುತ್ತೆ. ಹಾಗೆ ದ್ರವ್ಯ ದೇವರ ದ್ರವ್ಯನೇ ಕೊಟ್ಟಿಲ್ಲ, ಹಾಗಾದ್ರೂ ಒಂದು ವೈರಾಗಿ ಬರಬೇಕಲ್ವಾ. ದ್ರವ್ಯ ಅಭಾವೇಪಿ ನ ವಿರಜ್ಯತೆ. ಯಾವುದೇ ಒಂದು ಅನುಭವಿಸ್ಲಿಕ್ಕೆ ಬೇಕಾಗಿರತಕ್ಕಂಥ ವಸ್ತುಗಳು ತನ್ನಲ್ಲಿ ಇಲ್ಲದೆ ಹೋದ್ರೂ ಕೂಡ ಇಲ್ಲ ಅಂತ ಹೇಳಿ ಅದ್ರ ಬಗ್ಗೆ ವಿರಕ್ತಿಯನ್ನು ತಾಳ್ಬೇಕಲ್ವಾ, ನೆಮ್ಮದಿಯಿಂದ ಬದುಕಬಹುದು. ಆದರೆ ಇಲ್ಲದೆ ಇದ್ದ ವಸ್ತುಗಳನ್ನೇ ನೆನಪಿಸಿಕೊಂಡು 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 ದುಃಖ ಪಡ್ತಾನೆ ಹೊರತು ಅದನ್ನ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡೋದಿಲ್ಲ, ಅದರ ಬಗ್ಗೆ ವಿರಕ್ತಿಯನ್ನು ಹೊಂದೋದಿಲ್ಲ. ದ್ರವ್ಯಾಭಾವೇಪಿ ನ ವಿರಜ್ಯತೆ, ಅವನು ವಿರಕ್ತಿಯನ್ನು ಹೊಂದೋದಿಲ್ಲ. ಮತ್ತೇನ್ ಮಾಡ್ತಾನೆ ಅಂದ್ರೆ, ಕಿಂತು ಪರವಿತ್ತ ಹರ್ತು ಪುರುಷಸ್ಯ ಇಹ ತಾಡನಾದಿ ರೂಪಂ ಪ್ರೇತ್ಯಾಚ ಯಾತನಾರೂಪಂ ದೋಷಂ ವಿದ್ವಾನ್ ಯದ್ಯಪಿ ಜಾನಾತಿ. ಪರವಿತ್ತ ಹರ್ತು, ಮತ್ತೊಬ್ಬರ ತನ್ನಲ್ಲಿ ಇಲ್ಲ, ತನ್ನಲ್ಲಿ ಇಲ್ಲ. ಒಬ್ಬ ಏನಾಗಿದ್ದಾನೆ? ವಿತ್ತೇಶು ನಿತ್ಯಾಭಿನಿವಿಷ್ಟ ಚೇತನಾಗಿದ್ದಾನೆ. ಸಂಪತ್ತುಗಳಲ್ಲಿ ನಿತ್ಯದಲ್ಲಿಯೂ ಅವನ ಮನಸ್ಸು ಕೇಂದ್ರೀಕೃತವಾಗಿದೆ. ತಾನು ಆ ಸಂಪತ್ತನ್ನು ಪಡಿಬೇಕು, ಈ ಸಂಪತ್ತನ್ನು ಪಡಿಬೇಕು ಅಂತ ಯಾವಾಗಲೂ ಮನಸ್ಸಲ್ಲದೆ ಓಡ್ತಾ ಇದೆ. ಹಾಗಾದ್ರೆ ನಾನು ಸಂಪತ್ತನ್ನ ಪಡಿಬೇಕು, ನನ್ನಲ್ಲಿ ಇಲ್ಲ, ಮತ್ತೊಬ್ಬರ ವಸ್ತುಗಳನ್ನು ಅಪಹಾರ ಮಾಡೋಣ ಅಂತ ಅನ್ಕೊಂತಾನೆ. ಆದ್ರೆ ನನಗೆ ಗೊತ್ತಿದೆ, ಏನ್ ಗೊತ್ತಿದೆ? ಪರವಿತ್ತ ಹರ್ತು ಪ್ರೇತ್ಯ ಇಹಚ, ಆ ಸತ್ತ ಮೇಲೂ ನಾನು ಕಳ್ಳತನ ಮಾಡಿದ ಪಾಪಕ್ಕೆ ನರಕಾದಿ ಅನರ್ಥ ಪ್ರಾಪ್ತಿಯಾಗತ್ತೆ, ಇದ್ದಷ್ಟು ದಿವಸವೂ ಕೂಡ ನನಗೆ ಶಿಕ್ಷೆ ಮೊದಲಾದ ಪ್ರಾಪ್ತವಾಗತ್ತೆ ಅನ್ನೋದನ್ನ ವಿದ್ವಾನ್ ದೋಷಂ ವಿದ್ವಾನಪಿ ಪರವಿತ್ತ ಹರ್ತು ದೋಷಂ ಪ್ರೇತ್ಯ ಇಹಚ ವಿದ್ವಾನಪಿ. ಮರಣ ಸೊತ್ತನ್ನ ಅಪಹಾರ ಮಾಡತಕ್ಕಂಥ ವ್ಯಕ್ತಿಗೆ ಮರಣಾನಂತರದಲ್ಲಿ, ಮರಣಕ್ಕಿಂತ ನಂತರ, ಮರಣದ ಅನಂತರ, ಮರಣಕ್ಕಿಂತ ಮೊದಲು ಎರಡೂ ಸಂದರ್ಭದಲ್ಲಿ ಬರುವಂತಹ ಅನರ್ಥಗಳನ್ನು ತಿಳ್ಕೊಂಡಿದ್ದಾನೆ. ಯದ್ಯಪಿ ಜಾನಾತಿ ಅಥಾಪಿ ಅಜಿತೇಂದ್ರಿಯತ್ವಾತ್ ಅಶಾಂತ ಕಾಮ, ಅಜಿತೇಂದ್ರಿಯ ಅಶಾಂತ ಕಾಮ. ಅಜಿತೇಂದ್ರಿಯ ಅಂದ್ರೆ ಇಂದ್ರಿಯಗಳ ನಿಯಂತ್ರಣವಿಲ್ಲ, ಇಂದ್ರಿಯಗಳ ನಿಯಂತ್ರಣವಿಲ್ಲ, ಆದ್ದರಿಂದ ಅಶಾಂತ ಕಾಮ, ಅವನ ಕೆಟ್ಟ ಬಯಕೆಗಳು ಶಾಂತವಾಗಲೇ ಇಲ್ಲ, ಮತ್ತೆ ಮತ್ತೆ ಬಯಕೆ ಬೆಳ್ಕೊಂಡು ಹೋಗ್ತಾನೆ ಇದೆ. ತತಃ ಏವ ವಿತ್ತೇಶು ನಿತ್ಯಾಭಿನಿವಿಷ್ಟ ಚೇತಾಹ. ವಿತ್ತೇಶು ಅಂದ್ರೆ ಅನೇಕ ರೀತಿಯಾದ ಸಂಪತ್ತುಗಳಲ್ಲಿ ನಿತ್ಯಂ ಅಭಿನಿವಿಷ್ಟಂ ಆಸಕ್ತಂ ಚೇತಃ ಯಸ್ಯ ಸಹ, ಯಸ್ಯ ತಾದೃಶಃ ಸನ್ನ.
ನಿರಂತರವಾಗಿ ಸಂಪತ್ತುಗಳಲ್ಲೇ ಅವನ ಮನಸ್ಸು ಕೇಂದ್ರೀಕೃತವಾದಂಥ ವ್ಯಕ್ತಿಯುಳ್ಳವನಾಗಿ ಕುಟುಂಬ ಪೋಷಣಂ ಕುಟುಂಬ ಪೋಷಣ ಮನಸ್ವಾತು, ಕುಟುಂಬವನ್ನ ಲಾಲನೆ ಪಾಲನೆ ಪೋಷಣೆ ಮಾಡಬೇಕೆಂಬ ಮನಸ್ಸಿದೆ. ಹಾಗಾಗಿ ತತ್ ಪೋಷಣಾರ್ಥ, ಆ ಕುಟುಂಬವನ್ನ ಪೋಷಣೆ ಮಾಡಬೇಕು ಅನ್ನೋ ಭಾವನೆಯಿಂದಾಗಿ ಉಭಯತ್ರ ದೋಷಂ ಅಗಣಯ್ಯ, ಉಭಯತ್ರ ಅಂದ್ರೆ ಎರಡೂ ಕಡೆ, ಈ ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನನ್ನ ಜೀವನವನ್ನ ಹಾಳು ಮಾಡಿಕೊಳ್ಳುವುದರಿಂದ ಈ ಲೋಕದಲ್ಲಿ ಏನೆಲ್ಲ ಅನರ್ಥ ಇದೆ, ಈ ಲೋಕವನ್ನ ಬಿಟ್ಟ ಮೇಲೆ ಏನೆಲ್ಲ ತೊಂದರೆಗಳಿದ್ದಾವೆ ಅನ್ನೋದನ್ನ ಯಾವುದನ್ನು ಅಗಣಯ್ಯ ಲೆಕ್ಕಿಸದೇನೆ ಪರವಿತ್ತಂ ಹರತೆ, ಮತ್ತೊಬ್ಬರ ಸಂಪತ್ತನ್ನು ಏನ್ ಮಾಡ್ತಾನೆ, ಹರತೆ ಅಪಹಾರವನ್ನ ಮಾಡುತ್ತಾನೆ. ಹರತೆ ಅಂದ್ರೆ ಹರತಿ ಯಥಾಹು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಹ್ಲಾದನ ಉಪದೇಶವನ್ನೇ ಅದೇ ಸ್ಕಂದದಲ್ಲಿ ಹಿಂದೆ 16ನೇ ಶ್ಲೋಕದಲ್ಲಿ ಬರುತ್ತೆ. ಹೇಳ್ತಾ ಇದ್ದಾರೆ, ಓನು ಅರ್ಥತೃಷ್ಣಾಂ ವಿಸೃಜೇತ್ ಪ್ರಾಣೇಭ್ಯೋಪಿ ಗರೀಯಸೀಂ ಯಂ ಕ್ರೀಣಾತಿ ಅಸುಭಿಃ ಶ್ರೇಷ್ಠೈಃ ತಸ್ಕರ ಸೇವಕೋ ವಣಿಕ್ ತತ್ರ ನಾರಕ ದುಃಖ ಪ್ರಕಾರಶ್ಚ ನಾಮಪ್ರಹೃತ ಪ್ರಕರಣ ವಿಸ್ತರಣೆ. ಒಂದು ಪಂಕ್ತಿಯದು ಶ್ಲೋಕ ಇದು. ಓನು ಅರ್ಥತೃಷ್ಣಾಂ ವಿಸೃಜೇತ್, ಯಾರು ತಾನೇ ಅರ್ಥತೃಷ್ಣಾಂ, ಅರ್ಥತೃಷ್ಣ ಅಂದ್ರೆ ಅರ್ಥ ಅಂದ್ರೆ ಸಂಪತ್ತು, ಸಂಪತ್ತಿನ ಬಯಕೆಯನ್ನ ಓನು ವಿಸೃಜೇತ್, ಯಾರು ತಾನೇ ಬಿಡ್ಲಿಕ್ಕೆ ಸಾಧ್ಯ, ಪ್ರಾಣೇಭ್ಯೋಪಿ ಯಹ ಈಪ್ಸಿತಃ ಅಥವಾ ಪ್ರಾಣೇಭ್ಯೋಪಿ ಗರೀಯಸಿ, ಎರಡು ತರ ಪಾಠ ಇದೆ. ತನ್ನ ಪ್ರಾಣಕ್ಕಿಂತಲೂ ಕೂಡ, ತನ್ನ ಹೆಂಡತಿ ತನ್ನ ಮಕ್ಕಳು ಎಲ್ಲದಕ್ಕಿಂತಲೂ ತನ್ನ ಪ್ರಾಣಕ್ಕಿಂತಲೂ ಅತ್ಯಂತ ಉತ್ಕೃಷ್ಟವಾದದ್ದು ಸಂಪತ್ತಿನ ಬಯಕೆ. ಪ್ರಾಣ ಹೋಗ್ತಾ ಇರುತ್ತೆ, ಆಗ್ಲೂ ನಾನು ಸಂಪಾದನೆ ಮಾಡಿದ ದುಡ್ಡೇನು ಮಾಡಲಿ ಅನ್ನೋ ಭಾವನೆ ಇರುತ್ತೆ. ಹಾಗೆ ಪ್ರಾಣಕ್ಕಿಂತಲೂ ಈಪ್ಸಿತ, ಇಷ್ಟವಾದದ್ದು, ಅದು ಪ್ರಾಣಕ್ಕಿಂತಲೂ ಶ್ರೇಷ್ಠವಾದದ್ದು. ಎಂ ಕ್ರೀಣಾತಿ ಅಸುಭಿ, ಯಾರು ಆ ಸಂಪತ್ತಿನ ಬಗ್ಗೆ ವಿಪರೀತ ಬಯಕೆಯನ್ನು ತೆಗೆದುಕೊಂಡಿರತಕ್ಕಂಥ ವ್ಯಕ್ತಿ, ಅಸುಭಿಹಿ ಕ್ರೀಣಾತಿ ಪ್ರೇಷ್ಠೈಹಿ ಅಸುಭಿಹಿ ಕ್ರೀಣಾತಿ, ಏನ್ ಮಾಡ್ತಾನೆ, ಶ್ರೇಷ್ಠ ತನಗೆ ಅತ್ಯಂತ ಇಷ್ಟವಾಗಿರ್ತಕ್ಕಂತಹ ವ್ಯಕ್ತಿ ಅವನು ಅಸುಭಿಹಿ ಕ್ರೀಣಾತಿ, ಪ್ರಾಣ ಕೊಟ್ಟಾದ್ರೂ ಸಂಪತ್ತನ್ನು ಪಡಿತಾನೆ ಅಂತ ಅರ್ಥ. ಅಂದ್ರೆ ಪ್ರಾಣ ಒತ್ತೆ ಇಟ್ಟು ಕೆಲವುದೆಲ್ಲ, ಈಗ ಎಷ್ಟೆಷ್ಟೋ ಕೆಲಸಗಳು ಪ್ರಾಣದ ಆಸೆಯನ್ನ ಬಿಟ್ಟು ಆ ಕೆಲಸ ಮಾಡ್ತಾರೆ. ಯಾಕೆ? ಕೇವಲ ಸಂಪತ್ತಿಗೋಸ್ಕರವಾಗಿ ಅಲ್ವಾ. ಇನ್ನೇನು ದೇಹದ ಅವಯವಗಳನ್ನ ದುಡ್ಡಿಗೋಸ್ಕರ ಮಾರಾಟ ಮಾಡೋದಿರಬಹುದು, ಅಥವಾ ಹಸು ಅಂದ್ರೆ ಪ್ರಾಣ ತನಗೆ ಅತ್ಯಂತ ಪ್ರೀತಿ ಪಾತ್ರರಾದರು. ಇವತ್ತೆಷ್ಟೋ ಜನ ನಾವು ಹೆತ್ತ ಮಕ್ಕಳನ್ನ ಕೇವಲ ದುಡ್ಡಿಗೋಸ್ಕರವಾಗಿ ಹೆತ್ತ ಮಕ್ಕಳನ್ನ ಮಾರಾಟ ಮಾಡೋದೆಲ್ಲ ನೋಡ್ತೀವಿ. ಅದೆಲ್ಲ ಅಷ್ಟೇ. ಹಸುಬಿಹಿ ಕ್ರೀಣಾತಿ, ಹಸು ಅಂದ್ರೆ ಪ್ರಾಣ ಅಂತ ಅರ್ಥ. ಪ್ರಾಣದ ಮೂಲಕವಾಗಿ ಪ್ರಾಣವನ್ನ ಒತ್ತೆ ಇಟ್ಟು ಸಂಪತ್ತನ್ನ ಪಡಿತಾರೆ, ಅಥವಾ ಅತ್ಯಂತ ಪ್ರೀತಿ ಪಾತ್ರರನ್ನ ಮಾರಾಟ ಮಾಡಿ ಅವರಿಗೆ ತೊಂದರೆ ಕೊಟ್ಟಾದ್ರೂ ದುಡ್ಡನ್ನ ಪಡಿತಾರೆ. ಆ ಎಲ್ಲ ಅರ್ಥವನ್ನು ಕೊಡುತ್ತ ಶಬ್ದ. ತಸ್ಕರ ಸೇವಕೋ ವಣಿಕ್, ಅವನು ತಸ್ಕರ, ಹೀಗೆ ಯಾರು ಮಾಡ್ತಾರೋ ಅಥವಾ ತಸ್ಕರ ಸೇವಕೋ ವಣಿಕ್, ಅಂದ್ರೆ ಒಬ್ಬ ತಸ್ಕರ ಬೇಕಾದ್ರೂ ಆಗ್ಲಿ, ಅಥವಾ ಒಬ್ಬ ಸೇವಕ ಅಥವಾ ವಣಿಕ್ ಅಂದ್ರೆ ವ್ಯಾಪಾರಿ, ಹೀಗೇನಾದ್ರೂ ಆಗಿ ಅವನು ಏನ್ ಮಾಡ್ತಾನೆ, ತನ್ನ ಪ್ರಾಣವನ್ನ ಒತ್ತೆ ಇಟ್ಟು ತನ್ನ ಪ್ರಾಣ ಪ್ರಿಯರನ್ನ ಒತ್ತೆ ಇಟ್ಟು ಅದು ದುಡ್ಡನ್ನ ಪಡಿತಾನೆ. ಅಂದ್ರೆ ಆ ಸಂಪತ್ತಿನ ವ್ಯಾಮೋಹ ಅನ್ನೋದು ಮನುಷ್ಯನಿಗೆ ಎಷ್ಟಿರುತ್ತೆ ಅಂದ್ರೆ, ಅದು ತನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಈ ಸಂಪತ್ತು, ಉದಾಹರಣೆಗೆ ಹೇಳುತ್ತೇವೆ, ಟೆರರಿಸಂ ಭಯೋತ್ಪಾದಕ ಕೃತ್ಯಗಳನ್ನು ನೋಡುತ್ತೇವೆ. ಆ ಭಯೋತ್ಪಾದಕ ಕೃತ್ಯದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಯಾವುದೇ ಕ್ಷಣಕ್ಕೆ ಸಾಯ್ಬೋದು ಅಲ್ವಾ. ಆದರೆ ಅವರೊಂದೇ ಏನಕ್ಕೋಸ್ಕರವಾಗಿ, ಈಗ ತಮ್ಮನ್ನೇ ತಾವು ಸಾವಿಗೆ ಅರ್ಪಣೆ ಮಾಡಿಕೊಂಡು ಮತ್ತೊಬ್ಬರಿಗೆ ತೊಂದರೆ ಕೊಡ್ತಾರೆ ಅಲ್ವಾ. ಆತ್ಮಾಹುತಿ ಬಾಂಬ್ ಇತ್ಯಾದಿಗಳಲ್ಲೂ ಕೂಡ ಹಾಗೆ ಅಲ್ವಾ. ಅವರೇ ಎಂತೆಂತ ದೊಡ್ಡ ದೊಡ್ಡ ವೆಪನ್ ಬಾಂಬ್ಗಳನ್ನ ಕಟ್ಕೊಂಡು ಸಾಯ್ತಾರೆ. ಅವರು ಸಾಯೋದವ್ರ ಲೆಕ್ಕ ಅಲ್ಲ, 10 ಜನ ಸಾಯಿಸ್ಬೇಕು, 10 100 ಸಾವಿರಾರು ಜನರನ್ನು ತಾವು ಕೊಲ್ಲೋದು ತಮಗೇನ್ ಬರುತ್ತೆ, ಬೇಕಾದಷ್ಟು ದುಡ್ಡು ಬರುತ್ತೆ. ದುಡ್ಡಲ್ಲಿ 1 ರೂಪಾಯಿ ಅನುಭವಿಸ್ಲಿಕ್ಕಾಗಲ್ಲ. ಆದ್ರೆ ಕೇವಲ ದುಡ್ಡಿಗೋಸ್ಕರವಾಗಿ ತನ್ನ ಪ್ರಾಣದ ಆಸೆಯನ್ನೇ ಬಿಟ್ಟು ಪ್ರಾಣವನ್ನೇ ಒತ್ತೆ ಇಟ್ಟು ಏನ್ ಮಾಡ್ತಾರೆ, ಅವರು ಕ್ರಿಯೆಗಳನ್ನ ಮಾಡ್ತಾರೆ. ಅಂದ್ರೆ ಸಂಪತ್ತಿನ ವ್ಯಾಮೋಹ ಆತರ ಹೇಳೋದು. ಈ ದುಡ್ಡು ಮಾಡಬೇಕು ಅನ್ನೋದು ಒಂಥರ ಕಾಯಿಲೆ. ಅದು ಕಾಯಿಲೆ ನಮಗೆ ಅನ್ಸೋದು, ನಮಗೆ ಇವತ್ತೇನು ಕಾಯಿಲೆ ಅಂದ್ರೆ ಏನೋ ಕಿಡ್ನಿ ಸ್ಟೋನು, ಶುಗರು, BP, ಶೀತ, ಕೆಮ್ಮು, ಜ್ವರ, ಒಂದೇ ಕಾಯಿಲೆ ಅಲ್ಲ. ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನೂರಾರು ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳು ಸಮಾಜದಲ್ಲಿ ಇದೆ. ಉದಾಹರಣೆಗೆ ದುಡ್ಡು ಮಾಡೋದು ಒಂದು ರೀತಿಯಾಗಿರ್ತಕ್ಕಂಥ ಕಾಯಿಲೆ. ಕೆಲವರಿಗೆ ನೋಡಿ ವಿಪರೀತ ದುಡಿಯೋದು ದುಡ್ಡು ಮಾಡೋದು, ದುಡ್ಡನ್ನು ಸಂಪಾದನೆ. ಆ ದುಡ್ಡು ಯಾಕೆ?
ಆ ದುಡ್ಡಿನಿಂದ ನನಗೆ ನೆಮ್ಮದಿ ಸಿಗ್ತಾ ಇದೆಯೋ ಇಲ್ವೋ? ದುಡ್ಡನ್ನೋದು ನೆಮ್ಮದಿಗೆ ಒಂದು ಸಾಧನ ಅಲ್ವಾ? ಒಂದು ನೆಮ್ಮದಿಯ ಬದುಕನ್ನ ಬದುಕಲಿಕ್ಕೆ ಸಂಪತ್ತು ಅನ್ನೋದೊಂದು ಸಾಧನ. ಸಂಪತ್ತನ್ನ ಸಂಪಾದಿಸುವುದೇ ಜೀವನದ ಗುರಿಯಲ್ಲ. ಒಂದು ಶಾಂತವಾದ ಪ್ರಶಾಂತವಾದ ಬದುಕನ್ನ ಬದುಕುವುದು ಅದು ಜೀವನದ ಗುರಿ ಅಲ್ವಾ? ಆದ್ರೆ ಆ ಗುರಿ ಬಿಟ್ಟು ನಿರಂತರವಾಗಿ ವಿಪರೀತ ಒತ್ತಡವನ್ನ ತಮ್ಮ ಮೇಲೆ ಹಾಕಿಕೊಂಡು ದುಡಿಯೋದ್ರಲ್ಲೇ ಆಸಕ್ತರಾಗಿರ್ತಾರೆ. ಆ ದುಡ್ಡು ಯಾಕೆ ಬೇಕು? ಆ ದುಡ್ಡನ್ನ ನಾನು ಅನುಭವಿಸ್ಲಿಕ್ಕೆ ಆಗತ್ತೋ ಇಲ್ವೋ? ಆ ದುಡ್ಡಿಂದ ನನಗೆ ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಯಾವುದೇ ಆಲೋಚನೆಗಳನ್ನ ಮಾಡದೇನೆ ಎಷ್ಟೋ ಜನ ತಮ್ಮ ಎಲ್ಲ ಸುಖಗಳನ್ನ ಪರಿತ್ಯಾಗ ಮಾಡಿ ಸಂಪತ್ತನ್ನ ಸಂಪಾದನೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವರು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವರ ಮುಂದಿನ 10 ತಲೆಮಾರು ಕೂತು ತಿಂದ್ರೂ ಅವರೀಗ ಸಂಪಾದನೆ ಮಾಡಿದ ಸಂಪತ್ತು ಕರಗಲ್ಲ. ಆದರೂ ಕೂಡ ಇನ್ನೂ ಸಂಪಾದಿಸುವುದನ್ನು ಬಿಡೋದಿಲ್ಲ. ತಮ್ಮ ಎಲ್ಲಾ ಪ್ರಿಯಾರಿಟಿಸ್ಗಳನ್ನು ತಮ್ಮ ಎಲ್ಲಾ ಪ್ರಾಶಸ್ತ್ಯಗಳನ್ನು ಕೂಡ ಪಕ್ಕಕ್ಕಿಟ್ಟು ಕೇವಲ ದುಡ್ಡಿನ ಮೇಲೆ ಪ್ರಾಶಸ್ತ್ಯವನ್ನ ತೋರಿ ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ಅಂದ್ರೆ ಏನು? ಆ ದುಡ್ಡು ಸಂಪಾದನೆ ಅನ್ನುವಂಥದ್ದು ಒಂದು ಮಾನಸಿಕವಾದ ಕಾಯಿಲೆ. ದುಡ್ಡು ಯಾಕೆ ಬೇಕು? ಎಷ್ಟು ಬೇಕು? ಎಷ್ಟು ನಾನು ಇಟ್ಕೊಳ್ಬೇಕು? ಎಷ್ಟು ಮತ್ತೊಬ್ಬರಿಗೆ ಕೊಡಬಹುದು? ಯಾವುದರ ಆಲೋಚನೆಯೂ ಕೂಡ ಇಲ್ಲದೇನೆ ಕೆಲವರು ಆ ಅದೊಂದು ರೀತಿಯಾದ ಕಾಯಿಲೆಯಂತೆ ದುಡ್ಡನ್ನು ದುಡಿತಾರೆ ಅನ್ನೋ ಒಂದು ಅಂಶವನ್ನ ನಾವಿಲ್ಲಿ ಗಮನಿಸಬಹುದು. ಹೀಗೆ ಆ ಸಂಪತ್ತಿನಿಂದ ನಮಗಾಗ್ತಕ್ಕಂಥ ತೊಂದರೆ ಏನು ಅನ್ನೋದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ತತ್ರ ನಾರಕ ದುಃಖ ಪ್ರಕಾರಸ್ಥ ನಾಮ ಪ್ರಶಂಸಾ ಪ್ರಕರಣೆ ವಿಸ್ತರೇಣ ಪಕ್ಷತೆ. ಅಂದ್ರೆ ಹೀಗೆ ಯಾರು ಆ ವಿಷಯ ಪದಾರ್ಥಗಳಲ್ಲೇ ಆಸಕ್ತರಾಗಿರ್ತಾರೋ ಅವರಿಗೆ ಯಾವ ಯಾವ ರೀತಿಯಾಗಿರ್ತಕ್ಕಂಥ ನರಕಗಳು ದುಃಖಗಳು ಪ್ರಾಪ್ತವಾಗುತ್ತೋ ಅದನ್ನು ಮುಂದೆ ಇದೆ ಭಾಗವತ ಸಾರೋದ್ಧಾರದಲ್ಲಿ ನಾಮ ಪ್ರಶಂಸಾ ಪ್ರಕರಣ ಅಂತ ಬರುತ್ತೆ. ಅಲ್ಲಿ ಅದನ್ನು ಮುಂದೆ ನಿರೂಪಣೆಯನ್ನ ಮಾಡ್ತಾರೆ ಅಂತ ಹೇಳಿ ಇಷ್ಟು ವ್ಯಾಖ್ಯಾನ. ಅನ್ವಯ ಅರ್ಥ ನೋಡಿ. ಪರವಿತ್ತ ಹರ್ತು ಅಂದ್ರೆ ಮತ್ತೊಬ್ಬರ ಸಂಪತ್ತನ್ನ ಅಪಹಾರ ಮಾಡುವಂತ ವ್ಯಕ್ತಿಗೆ ಪ್ರೇತ್ಯ ಇಹಚ, ಪ್ರೇತ್ಯ ಮರಣಾನಂತರದಲ್ಲಿ ಇಹ ಲೋಕದಲ್ಲಿಯೂ ಕೂಡ ದೋಷಂ ವಿದ್ವಾಂಸ, ದೋಷವನ್ನ ತಿಳಿದವನಾಗಿದ್ದರೂ ಕೂಡ ಅಂದ್ರೆ ಮತ್ತೊಬ್ಬರ ಸಂಪತ್ತನ್ನ ಅಪಹಾರ ಮಾಡುವಂತ ವ್ಯಕ್ತಿಗೆ ಏನು ತೊಂದರೆಯಾಗತ್ತೆ ಅನ್ನೋದನ್ನ ವಿದ್ವಾಂಸ ತಿಳಿದವನಾಗಿದ್ದರೂ ಕೂಡ ವಿತ್ತೇಶು ಅನೇಕ ರೀತಿಯಾಗಿರುವಂತ ಸಂಪತ್ತುಗಳಲ್ಲಿ ನಿತ್ಯಾಭಿನಿವಿಷ್ಟ ಚೇತಾ, ಯಾವಾಗಲೂ ಮನಸ್ಸನ್ನ ಕೇಂದ್ರೀಕರಿಸಿದವನಾಗಿ ಅಜಿತೇಂದ್ರಿಯ, ಇಂದ್ರಿಯಗಳ ನಿಯಂತ್ರಣ ಇಲ್ಲದವನಾಗಿ, ಆದ್ದರಿಂದ ಇಂದ್ರಿಯಗಳು ನಿಯಂತ್ರಣ ಇಲ್ಲದೆ ಇರುವುದರಿಂದ ಅಶಾಂತ ಕಾಮ, ತನ್ನ ಬಯಕೆಗಳು ಪೂರ್ಣವಾಗದವನಾಗಿ, ತನ್ನ ಬಯಕೆಗಳು ಪೂರ್ಣವಾಗಿಲ್ಲ ಆಗದೇ ಇದ್ದಾಗಿ, ಕುಟುಂಬಿ, ತನ್ನ ಕುಟುಂಬದಲ್ಲೇ ವಿಪರೀತವಾದ ಆಸಕ್ತಿಯನ್ನು ಹೊಂದಿದವನಾಗಿ, ಹರತೆ ಅಂದ್ರೆ ಅಪಹಾರ ಮಾಡ್ತಾನೆ. ಏನ್ ಅಪಹಾರ ಮಾಡ್ತಾನೆ? ಮತ್ತೊಬ್ಬರ ಸಂಪತ್ತನ್ನ ಅಪಹಾರ ಮಾಡ್ತಾನೆ ಅಥವಾ ಅಪಹಾರ ಮಾಡಬೇಕು ಅಂತ ಅದ್ರ ಮೇಲೆ ಕಣ್ಣಿಟ್ಟಿರ್ತಾನೆ. ಎಷ್ಟೋ ನಮಗದಕ್ಕೆ ನಾವು ಮಾಡುವಂಥದ್ದು ಕಳ್ಳತನ ಅಂತ ನಮಗ್ ಅನಸೇ ಇರಲ್ಲ. ಕಳ್ಳತನ ಅಂದ್ರೆ ನಾವ್ ಅನ್ಕೊಳ್ಬಹುದು ನಾನು ಕಳ್ಳತನ ಮಾಡೇ ಇಲ್ವಲ್ಲ. ಕಳ್ಳತನ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ನೇರವಾಗಿ ಅವನಿಗೆ ಗೊತ್ತಾಗದಂತೆ ಒಂದು ವಸ್ತುವನ್ನ ಒಂದು ಕದ್ಬಿಟ್ಟೆ, ಅದು ಮಾತ್ರ ಕಳ್ಳತನ ಅಂತ ನಮಗಿರುತ್ತೆ. ಹಾಗಲ್ಲ, ಅವನಿಗೇನೋ ಮೋಸ ಮಾಡಿ 10 ತಗೊಳ್ಳುವ ಜಾಗದಲ್ಲಿ 100 ತೆಗೆದುಕೊಂಡಿದ್ದೇನೆ, ಕಳ್ಳತನವೇ ಅದು ಅಲ್ವಾ? ನಾನು ನನ್ನಿಂದ ಏನೋ ಒಂದು ಉಪಕಾರವನ್ನ ಮಾಡಿ ಅವನಿಂದ 10 ತೆಗೆದುಕೊಳ್ಬೇಕಿತ್ತು. 10 ತೆಗೆದುಕೊಳ್ಳಬೇಕಾಗಿರತಕ್ಕಂಥ ಜಾಗದಲ್ಲಿ ನಾನು ಅದನ್ನ ಮಿತಿ ಮೀರಿ ತೆಗೆದುಕೊಳ್ತಾ ಇದ್ದೇನೆ, ಅದು ಕಳ್ಳತನವೇ ಅಲ್ವಾ? ಈ ತರ ಯಾವ್ದ್ಯಾವುದೋ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬರ ವಸ್ತುವನ್ನ ಅಪಹಾರ ಮಾಡಿರ್ತಾನೆ, ಅದನ್ನ ನಾನು ಬಯಸಿರ್ತೇನೆ, ಅಥವಾ ಅವನಲ್ಲಿ ಇದ್ದದ್ದು ಅವನನ್ನು ಬಿಟ್ಟು ಹೋಗ್ಬೇಕು, ಆ ತರ ಏನೋ ನಾನು ಉಪಾಯಗಳನ್ನು ಮಾಡಿರ್ತೀನಿ. ಎಲ್ಲವೂ ಕೂಡ ಕಳ್ಳತನ. ಕಳ್ಳತನ ಅಂದ್ರೆ ನಾವು ನೇರವಾಗಿ ಹೋಗಿ ಆ ವ್ಯಕ್ತಿಗೆ ಗೊತ್ತಾಗದಂತೆ ಅವನ ವಸ್ತುವನ್ನ ಕದ್ಕೊಂಡು ಬರೋದು ಮಾತ್ರ ಅಲ್ಲ, ಎಲ್ಲ ರೀತಿಯ ಮೋಸಗಳು ಕೂಡ ಕಳ್ಳತನವೇ ಆಗಿರುತ್ತೆ. ಹೀಗೆ ಆ ಸಂಪತ್ತಿನ ವ್ಯಾಮೋಹ ಮನುಷ್ಯನ ಕೈಯಲ್ಲಿ ಯಾವ ರೀತಿಯಲ್ಲಿ ಅನರ್ಥಗಳನ್ನ ಮಾಡಿಸುತ್ತೆ ಅನ್ನೋದನ್ನ ಪ್ರಹ್ಲಾದ ಉಪದೇಶ ಮಾಡತಕ್ಕಂಥದ್ದು. ವಿತ್ತೇಶು ನಿತ್ಯಾಭಿನಿವಿಷ್ಟಚೇತಾ ವಿದ್ವಾಂಷ್ಟ ದೋಷಂ ಪರವಿತ್ತ ಹರ್ತು ಪ್ರೇತ್ಯೇಹ ಚಾತಾಪ್ಯಜಿತೇಂದ್ರಿಯಸ್ತತ್ ಅಶಾಂತ ಕಾಮೋ ಹರತೆ ಕುಟುಂಬಿ ಪ್ರೇತ್ಯೇಹ ಚಾಥಪ್ಯ ಚ ಅಥಾಪಿ ಅಜಿತೇಂದ್ರಿಯಸ್ತತ್ ಅಶಾಂತ ಕಾಮೋ ಹರತೆ ಕುಟುಂಬಿ. ಶ್ರೀಕೃಷ್ಣಾರ್ಪಣಮಸ್ತು.